ಶುಗ ಕೂತ್ಕೊಳ್ಳೋ ಕೂತ್ಕೋ. ಸರಿ, ಒಳ್ಳೆ ಸಮಯಕ್ಕೆ ಬಂದೆ. ಮ್ಯಾಚ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತಾ? ಕೂತ್ಕೊಂಡು ನೋಡು. ಇಲ್ಲ ತಾತ, ನಾನು ಈ ಆಟಕ್ಕಿಲ್ಲ. ಅಪ್ಪ ಇದ್ದಿದ್ರೆ ತುಂಬ ಖುಷಿಯಿಂದ ಮ್ಯಾಚ್ ನೋಡ್ತಿದ್ರು. ಹೋಗ್ಲಾಡಿ, ಫೋನ್ ಬಡ್ಕೋತಾ ಇದ್ದೆ. ಯಾರು ನೋಡು. ತಾತ, ಇನ್ಸ್ಪೆಕ್ಟರ್ ಅಂತ ಬರ್ತಾ ಇದೆ. ರಿಸೀವ್ ಮಾಡು. ಹಲೋ ಇನ್ಸ್ಪೆಕ್ಟ್ರೆ, ಹೇಳಿ, ಏನು ವಿಷಯ? ದತ್ತ ಅವರೇ, ನೀವು ಕೊಟ್ಟಿರೋ ಮಾಹಿತಿಯಿಂದ ತುಂಬಾ ಅನುಕೂಲ ಆಯ್ತು. ತಪ್ಪಿಸ್ಕೊಂಡಿದ್ದ ರೌಡಿ ಸಿಕ್ಬಿದ್ದಿದ್ದಾನೆ. ಹೇ, ಹೌದಾ? ಬಹಳ ಸಂತೋಷ ಇನ್ಸ್ಪೆಕ್ಟ್ರೆ. ಹಾಗಾದರೆ ಅವನಿನ್ನ ಇಟ್ಕೊಂಡು ಅವನನ್ನ ಹಿಡ್ಕೊಂಡು ಬಾಯಿ ಬಿಡಿಸಿ ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಖಂಡಿತ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿಸ್ತೀವಿ. ತುಂಬಾ ಥ್ಯಾಂಕ್ಸ್. ಫ್ರೀ ಆದಾಗ ಸ್ಟೇಷನ್ಗೆ ಬಂದು ಹೋಗಿ. ಸರಿ ಇನ್ಸ್ಪೆಕ್ಟ್ರೆ. ಅಂತೂ ದೇವರು ನ್ಯಾಯದ ಪರವಾಗಿ ನಿಲ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿದವನಿಗೆ ಆದಷ್ಟು ಬೇಗ ಶಿಕ್ಷೆ ಆಗುತ್ತೆ ಅಲ್ವಾ ತಾತ? ಖಂಡಿತ ಹಾಗೆ ಆಗತ್ತೆ ಸೋಗ್ಲಾಡಿ. ಅಂತಿಂಥ ಶಿಕ್ಷೆ ಅಲ್ಲ, ಕಠಿಣವಾದ ಶಿಕ್ಷೆನೇ ಆಗಬೇಕು. ಆಗಲೇ ನನಗೂ ಸಮಾಧಾನ. ಅಲ್ಲ ದತ್ತ ಮಹಾಪ್ರಭುಗಳೇ, ಗುಂಡು ಹಾರಿಸ್ತವ್ರನ್ನ ಬಿಟ್ಟು ರಿವಾಲ್ವರ್ಗೆ ಬುಲೆಟ್ಗೆ ಶಿಕ್ಷೆ ಕೊಡಿಸೋದು ಏನು ಪ್ರಯೋಜನ? ಈಗ ನೋಡಿ, ಶಿಕ್ಷೆ ಆಗ್ತಿರೋದು ರೌಡಿಗಳಿಗೆ, ಆದರೆ ತಪ್ಪು ಮಾಡಿರೋದು ಶಾರ್ವರಿ. ಮಾವ, ಏನಂದ್ರೆ ನೀವು? ನಾನೇನಂದೆ? ರೌಡಿಗಳಿಗೆ ಶಿಕ್ಷೆ ಆಗಲಿ ಹಿಂದೆ. ಇಲ್ಲ ಮಾವ, ನೀವು ನನ್ನಿಂದ ಯಾವುದೋ ವಿಷಯನ ಮುಚ್ಚಿಡ್ತಿದ್ದೀರಿ. ನೀವು ಶಾರ್ವರಿ ಹೆಸರನ್ನ ಯಾಕೆ ಹೇಳಿದ್ರಿ? ಈ ಆಕ್ಸಿಡೆಂಟ್ಗೂ ಅವ್ರಿಗೂ ಏನ್ ಸಂಬಂಧ? ನೀವು ಹೇಳಿಲ್ಲ ಅಂತಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಈಗೇನು ನೀವು ಹೇಳ್ತಿರೋ ಇಲ್ವೋ? ಅದನ್ನು ನಾನು ಹೇಳ್ತೀನಿ. ಆ ಆಕ್ಸಿಡೆಂಟ್ಗೆ ಮೂಲ ಕಾರಣನೇ ಶಾರ್ವರಿ. ಏನ್ ಹೇಳ್ತಿದ್ದೀರಾ ತಾತ? ಹೌದು, ಆವತ್ತು ಇಷ್ಟೆಲ್ಲ ವಿಷಯ ನಿನಗೆ ಗೊತ್ತಿದ್ಮೇಲೆ ಅವಳೇ ತಪ್ಪು ಮಾಡಿರೋದು ಅಂತ ಯಾಕೆ ಎಲ್ರಿಗೂ ಹೇಳ್ತಿಲ್ಲ? ಯಾಕೆ ಅವಳನ್ನ ಸುಮ್ಮನೆ ಬಿಟ್ಟಿದ್ಯಾ ತಾತ? ಹಾಗೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅವಳಿಗೆ ಶಿಕ್ಷೆ ಆಗೋಲ್ಲಮ್ಮ. ಅದಕ್ಕೆ ಸರಿಯಾದ ಸಾಕ್ಷಿಗಳನ್ನು ಒದಗಿಸ್ಬೇಕು. ಸಾಕ್ಷಿಗಳು ಸಿಗೋವರೆಗೂ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವಳು ಇವತ್ತಿನವರೆಗೂ ಮೆರೀತಾ ಇರೋದು. ಆಮೇಲೆ ಇನ್ನೊಂದು ವಿಷಯ, ಏನ್ ತಾತ? ಯಾವುದೇ ಕಾರಣಕ್ಕೂ ಈ ಆಕ್ಸಿಡೆಂಟಲ್ಲಿ ಶಾರ್ವರಿ ಇದ್ದಾಳೆ ಅಂತನ್ನೋ ಮಾತು ಸೋಗಲಾಡಿಗೆ ಗೊತ್ತಾಗೋದು ಬೇಡ. ಅವಳಿಗೆ ಗೊತ್ತಾದರೆ ಆವೇಶದಲ್ಲೋ ಆತುರದಲ್ಲೋ ಈ ವಿಷಯನ ಆ ಮನೆಯವರೆಲ್ರಿಗೂ ಹೇಳಿಬಿಡ್ಬಹುದು. ಹಾಗೇನಾದರೂ ಮಾಡಿದ್ರೆ ಆ ಮನೆಯವ್ರು ಯಾರು ಸಿರಿ ಮಾತನ್ನ ನಂಬಲ್ಲ. ಆ ಮನೆಯವ್ರಿಗೆಲ್ಲ ಶಾರ್ವರಿ ಮೇಲೆ ವಿಪರೀತವಾದ ನಂಬಿಕೆ. ಸರಿಯಾದ ಸಾಕ್ಷಿಗಳು ಸಿಗೋವರೆಗೂ ಈ ವಿಷಯನ ಸೋಗಲಾಡಿಗೆ ಹೇಳೋದು ಬೇಡ. ಸರಿ ತಾತ, ಹಾಗೆ ಆಗಲಿ. ಆದರೆ ಆ ಶಾರ್ವರಿನ ಮಾತ್ರ ಸುಮ್ಮನೆ ಬಿಡಬೇಡಿ. ಅವಳು ಮಾಡಿರೋ ತಪ್ಪಿಗೆ
ತಕ್ಕ ಶಾಸ್ತಿ ಆಗಲೇಬೇಕು. ಈ ಒಡವೆಗಳೆಲ್ಲ ನಿನ್ನ ಮದುವೆಗೆ ಅಂತ ನಾನು ತಗೊಂಡಿದ್ದು. ಆದ್ರೇನು ಮಾಡೋದು, ಇದನ್ನೆಲ್ಲ ಹಾಕಿಸಿ ನಿನ್ನನ್ನು ಹಸೆ ಮನೆ ಮೇಲೆ ಕೂಡಿಸಿ ನಿನ್ನ ಮದುವೆ ನೋಡೋ ಭಾಗ್ಯ ಅಂತೂ ನಾನು ಪಡ್ಕೊಂಡು ಬಂದಿಲ್ಲ. ಮಾಮ್ ಪ್ಲೀಸ್. ಏನಿಲ್ಲ, ಮನಸ್ಸಿನಲ್ಲಿದ್ದ ಆಸೆನೆಲ್ಲ ಹೇಳಿದೆ ಅಷ್ಟೆ. ಹೋಗಲಿ ಬಿಡು, ಒಟ್ಟಿನಲ್ಲಿ ನೀನು ಸಂತೋಷವಾಗಿರಬೇಕು ಅಷ್ಟೆ. ಮಾಮ್, ನಿಂಗೆ ಅದ್ರ ಬಗ್ಗೆ ಚಿಂತೆ ಬೇಡ. ನಾವು ಮನೇಲಿ ತುಂಬ ಸಂತೋಷವಾಗಿರ್ತೀನಿ. ತುಂಬಿದ ಮನೇಲಿ ಸಂತೋಷವಾಗಿರೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಅತ್ತೆ ಮಾವ ಜೊತೆಲಿದ್ದಾಗ ನಾವು ನಮ್ಮ ಜೀವನನ ಸಂತೋಷವಾಗಿ ಇಟ್ಕೊಳ್ಬೇಕು ಅಂದರೆ ಅದಕ್ಕೆ ನಾವು ನಡ್ಕೊಳ್ಳೋ ರೀತಿನೇ ಬೇರೆ ಆಗಿರಬೇಕು. ಏನು ಹೇಳ್ತಿದ್ಯಾ ಮಾಮ್? ನಿನ್ನ ಗಂಡನ ಮನೇಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮದುವೆ ವಿಷಯದಲ್ಲಂತೂ ನೀನು ನನ್ನ ಮಾತು ಕೇಳಲಿಲ್ಲ. ಕಡೆ ಪಕ್ಷ ಗಂಡನ ಮನೇಲಿ ಹೇಗಿರಬೇಕು ಅನ್ನೋದಕ್ಕಾದರೂ ನನ್ನ ಮಾತು ಕೇಳು. ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ನಿನ್ನ ಗಂಡ ಪ್ರತಿ ಕ್ಷಣನೂ ನಿನ್ನ ಸುತ್ತೋ ಹಾಗೆ ಮಾಡ್ಕೋಬೇಕು. ನೀನು ಹೇಳೋ ಮಾತನ್ನು ಚಾಚು ತಪ್ಪದೆ ಕೇಳೋ ಹಾಗೆ ಮಾಡ್ಕೋಬೇಕು. ನಿನ್ನ ಮಾತನ್ನು ನಿನ್ನ ಗಂಡ ಮೀರ್ತಾನೆ ಅಂದರೆ ಆ ಕ್ಷಣನೇ ಮನೆಯಲ್ಲಿ ರಾದ್ದಾಂತ ಆಗುತ್ತೆ ಅಂತ ಅವನಿಗೆ ಅನ್ನಿಸ್ಬೇಕು. ಆ ಭಯನ ನೀನು ಅವನಲ್ಲಿ ಹುಟ್ಟಿಸ್ಬೇಕು. ಅತ್ತೆ ಮಾವನ್ನ ನೀನು ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಬೇರೆ ಮನೆಯಿಂದ ಬಂದಿರೋ ಹುಡುಗಿ ಅಂತ ಅವರು ನಿನ್ನ ಮೇಲೆ ಅಧಿಕಾರ ಚಲಾಯಿಸೋಕೆ ಬಂದರೆ ಆ ಕ್ಷಣನೇ ನೀನು ಅವ್ರಿಗೆ ತಿರುಗೇಟ್ ಕೊಡಬೇಕು. ಆ ಮನೇಲಿ ಯಾವಾಗಲೂ ನಿನ್ನ ಮಾತೇ ನಡಿಬೇಕು. ನಿನ್ನನ್ನು ಆ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ಅವರೆಷ್ಟು ಆಟ ಆಡಿಸಿದ್ರು ಅಲ್ವಾ, ಇನ್ನು ಮುಂದೆ ಜೀವನ ಪರ್ಯಂತ ನೀನು ಅವರನ್ನು ಅಷ್ಟೇ ಆಟ ಆಡಿಸ್ಬೇಕು. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಸರಿ ಮಾಮ್, ಇನ್ನು ಮುಂದೆ ನೀನು ಹೇಗೆ ಹೇಳ್ತೀಯೋ ಹಾಗೆ ನಡ್ಕೋತೀನಿ. ನೀನು ಏನು ಹೇಳ್ತೀಯೋ ಅದನ್ನೇ ಕೇಳ್ತೀನಿ. ವೆರಿ ಗುಡ್ ಬೇಬಿ, ಒಳ್ಳೆಯದಾಗಲಿ. ಇನ್ಮೇಲೆ ಆ ಮನೇಲಿ ನಿನಗೇನೇ ಸಮಸ್ಯೆಗಳಾದರೂ ನೀನು ನೇರವಾಗಿ ನನಗೆ ಕಾಲ್ ಮಾಡು. ಓಕೆ ಮಾಮ್, ನಾ ಹೋಗಿ ಬರ್ತೀನಿ. ಹೋಗ್ಬಾ. ನನ್ನ ಮಗಳು ಕೂಡ ನನ್ನ ಹಾಗೆ ಇಡೀ ಮನೇನ ಕೈವಶ ಮಾಡ್ಕೋಬೇಕು. ಆ ಮನೆಗೆ ಯಜಮಾನಿ ಹಾಗೆ ಮೆರಿಬೇಕು. ನಿಧಿ, ನಿಮ್ಮಮ್ಮ ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ. ನೀನು ಆ ಮನೆಗೆ ಹೋಗಿ ಆ ಭಯ ನಮಗೆ ಬೇಡ ದೊಡ್ಡಮ್ಮ. ಮಾಮ್ಗೆ ನನ್ನ ಮದುವೆ ಬಗ್ಗೆ ತುಂಬ ಕನಸುಗಳಿತ್ತು. ಅವಳು ಯಾವ ಕನಸುಗಳು ಈಡೇರಲಿಲ್ಲ. ಅದಕ್ಕೆ ಈಗಾಗಲೇ ಬೇಸರದಲ್ಲಿರೋ ಮಾಮ್ಗೆ ನಾನು ಮತ್ತೆ ಬೇಡ ಅಂದು ಇನ್ನಷ್ಟು ಬೇಸರ ಮಾಡೋದು ಬೇಡ ಅಂತ ಅವ್ರು ಹೇಳಿದ ಮಾತನ್ನ ಕೇಳ್ತೀನಿ ಅಂದೆ. ಆದರೆ ನಾನು ಖಂಡಿತವಾಗ್ಲೂ ಆ ಮನೇಲಿ ಆ ಥರ ನಡ್ಕೊಳ್ಳಲ್ಲ. ನಾನೇನಾದರೂ ಹಾಗೆ ನಡ್ಕೊಂಡ್ರೆ ಸಂಜಯ್ ಅಪ್ಪ ಅಮ್ಮ ನನ್ನಿಂದ ಮತ್ತು ಸಂಜಯಿಂದ ದೂರ ಆಗಿಬಿಡ್ತಾರೆ. ಒಂದು ತುಂಬಿದ ಕುಟುಂಬದಲ್ಲಿರೋ ಖುಷಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ದೊಡ್ಡಮ್ಮ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ತಿಳುವಳಿಕೆ ಇದೆ ನಿನಗೆ. ಇದೆಲ್ಲ ನಿಮ್ಮಿಂದಾನೇ ಬಂದಿರೋದು. ನೀವು ಹೇಳಿರೋ ಬುದ್ಧಿ ಮಾತುಗಳು ಯಾವತ್ತಿಗೂ ನನ್ನ ಮನಸ್ಸಲ್ಲೇ ಇರುತ್ತೆ. ಒಂದು ಕುಟುಂಬನ ಸಂತೋಷವಾಗಿ ಹೇಗೆ ಇಟ್ಕೋಬೇಕು, ಆ ಮನೇಲಿರೋರನ್ನ ಹೇಗೆ ನೋಡ್ಕೋಬೇಕು ಅಂತ ನಾನು ನಿಮ್ಮಿಂದ ತಾನೇ ಕಲ್ತಿರೋದು. ಇದ್ದ ಮನೆಗಾಗಲಿ ಹೋದ ಮನೆಗಾಗಲಿ ನಾನು ಯಾವತ್ತೂ ಕೆಟ್ಟ ಹೆಸರು ತರಲ್ಲ ದೊಡ್ಡಮ್ಮ. ನನ್ನ ಮಗಳಿಗೆಲ್ಲ ಗೊತ್ತು. ಇನ್ನು ಮುಂದೆ ನನ್ನ ಮಗಳ ಜೀವನ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗೆ. ಹೀಗೆ ನನಗೆ ಸಮಾಧಾನ ಆಯಿತು. ದೊಡ್ಡಮ್ಮ, ಈ ಮನೆಯಲ್ಲಿ ನೀವು ಎಲ್ಲರ ಮನಸ್ಸನ್ನು ಬದಲಾಯಿಸಿರೋ ಹಾಗೆ ಮಾಮ್ ಮನಸ್ಸನ್ನು ಬದಲಾಯಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಹೋಗಿ ಬರ್ತೀನಿ ದೊಡ್ಡಮ್ಮ. ಒಂದು ಹೆಣ್ಣು ತಾನು ಮದುವೆ ಆಗಿರೋ ಮನೆಯಲ್ಲಿ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ನೀವೇ ನನಗೆ ಸ್ಫೂರ್ತಿ. ನಿಮ್ಮನ್ನು ಇಲ್ಲಿಟ್ಕೊಂಡು ಕರ್ಕೊಂಡು ಹೋಗ್ತೀನಿ. ಬರ್ತೀನಿ.
ಮಲ್ಕೋಬೇಕು ಇವಾಗ ನೀನು. ಮಲಗಿಲ್ವ ಮಹಾರಾಣಿ? 2 ದಿನದಿಂದ ಇವ್ರ ಜೊತೆ ಆಟ ಆಡೋಕ್ಕೆ ಆಗಿಲ್ಲ ನನಗೆ. ಪರವಾಗಿಲ್ಲ ರೀ, ತಂಗಿ ಮದುವೆ ಓಡಾಟ, ಈಗ ತಂಗಿ ಮದುವೆ ಆದಮೇಲೆ ಗಂಡನ ಜೊತೆ ಮನೆಗೆ ಬಂದಿದ್ದಾಳೆ ಅನ್ನೋ ಸಂಭ್ರಮ, ಇದನ್ನೆಲ್ಲ ನೀವು ಎಷ್ಟು ಖುಷಿಯಿಂದ ಫೀಲ್ ಮಾಡ್ತೀರಾ ಅಂತ ಗೊತ್ತಾಗ್ತಿದೆ. ಅಲ್ವಾ ಪುಣ್ಯ? ಅಂತೂ ನಾವು ಪಟ್ಟಿದ್ದ ಹೋರಾಟಕ್ಕೆ ತಕ್ಕ ಫಲ ಸಿಕ್ತು. ನಾವು ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಸಾರ್ಥಕ ಅನಿಸ್ತಿದೆ. ನಿಧಿ ಮುಖದಲ್ಲಿ ಎಂಥ ಸಂತೋಷ ಆಯಿತು ನೋಡ್ದೆಯಾ? ಅವಳು ಆ ಮನೇಲಿ ಯಾವಾಗಲೂ ಸಂತೋಷವಾಗಿರಬೇಕು. ಅಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ಇನ್ನೊಬ್ರು ಇಷ್ಟಗಳನ್ನ ಈಡೇರಿಸೋದ್ರಲ್ಲಿ ಸಿಗೋ ಆನಂದ ಕೋಟಿ ಕೊಟ್ಟರು ಸಿಗಲ್ಲ ಅಂತ. ನಿಧಿ ಇಷ್ಟಪಟ್ಟ ಹಾಗೆ ಅವಳು ಮದುವೆ ಮಾಡಿಕೊಟ್ವಲ್ಲ, ನಿಜವಾಗ್ಲೂ ಇದು ಕೋಟಿ ಕೊಟ್ಟರು ಸಿಗದೇ ಇರೋ ಆನಂದನೇ. ನನಗೆ ಗೊತ್ತು ರೀ, ಈ ಗುಣ ನಿಮ್ಮಲ್ಲೂ ಇದೆ. ಅದಕ್ಕೆ ತಾನೇ ನನಗಿಷ್ಟ ಅಂತ ನೀವು ರಸಗುಲ್ಲ ತರಿಸಿದ್ರಿ. ರಸಗುಲ್ಲನ? ಏನು ಹೇಳ್ತಿದ್ಯಾ ಪೂರ್ಣಿ? ರಸಗುಲ್ಲ ನಾನು ಆರ್ಡರ್ ಮಾಡಿಲ್ಲ. ತಮಾಷೆ ಮಾಡಿಬಿಡಿ. ಇನ್ನೊಬ್ರು ಇಷ್ಟ ಏನು ಅಂತ ತಿಳ್ಕೊಂಡು ಅವ್ರು ಕೇಳೋಕ್ಕೂ ಮುಂಚೆ ಅದನ್ನು ಈಡೇರಿಸೋದು ನಿಮ್ಮ ಸ್ವಭಾವ ಅಂತ ನನಗೆ ಗೊತ್ತು. ಅದೇನೋ ಹೌದು, ನಿನ್ಗೇನೇ ಇಷ್ಟ ಆದರೂ ಅದನ್ನು ನೀನು ಕೇಳೋ ಮುಂಚೆ ತರಬೇಕು ಅನ್ನೋದು ನನ್ನ ಆಸೆ. ಆದರೆ ರಸಗುಲ್ಲನ ನಾನು ತಂದಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ. ಏನ್ರಿ ನೀವು, ನನಗೆ ರಸಗುಲ್ಲ ಇಷ್ಟ ಅಂತ ಅಮ್ಮನ ಹತ್ರ ಹೇಳ್ತಿದ್ದೆ. ಅದನ್ನು ಕೇಳಿಸ್ಕೊಂಡು ನೀವೇ ಅದನ್ನು ತರಿಸ್ತೀರಂತ ನನಗೆ ಚೆನ್ನಾಗಿ ಗೊತ್ತು. ಓಹ್, ಅಮ್ಮನ ಹತ್ರ ಹೇಳಿದ್ಯಾ? ಹಾಗಿದ್ರೆ ಅಮ್ಮನೇ ತರಿಸಿರ್ಬೇಕು. ಇಲ್ಲ ರೀ, ಅಮ್ಮ ನನ್ನ ಜೊತೆನೇ ಇದ್ರು, ಅಮ್ಮ ತರಿಸಿರೋದಲ್ಲ. ರಸಗುಲ್ಲನ ಅಮ್ಮನೂ ತರಿಸಿಲ್ಲ, ಇವರು ತರಿಸಿಲ್ಲ ಅಂತಿದ್ದಾರೆ. ಅಂದಮೇಲೆ ಅದನ್ನು ಯಾರು ಆರ್ಡರ್ ಮಾಡಿರ್ಬೋದು? ಯಾಕೋ ಕಂದ ಅಳ್ತಿದ್ಯಾ? ಆಕಮ್ಮ, ಓನಾಯ್ತಾ? ಓ ಆಯ್ತು ಆಯ್ತು. ನೋಡಿ ಕಂದಡಿ എന്നോടെ നാടിಗೆ നീ ನುಡಿ ಕಂದಡಿ ನುಡಿ ಕಂದಡಿ എന്നോടെ നാടിಗೆ ನೀ ನುಡಿ ಕಂದಡಿ ನುಡಿ ಕಂದಡಿ എന്നോടെ നാടിಗೆ ನೀ ನುಡಿ ಕಂದಡಿ. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಿದ್ಯಾ ನೀನು. ನೋಡ್ತಿದ್ರೆ ನೋಡ್ತಾನೆ ನಿಂತ್ಬಿಡ್ಬೇಕು ಅನ್ಸುತ್ತೆ. ಪೂರ್ಣಿ, ನುಡಿ ಕಂದಡಿ എന്നോടെ നാടിಗೆ ನುಡಿ ಕಂದಡಿ ನುಡಿ ಕಂದಡಿ എന്നോടെ ಮಗು ಎದ್ದಿದ್ದಾಳ ಅಂತ ನೋಡೋಕೆ ಬಂದೆ. ನೀನು ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿ ನನಗೆ ಮಾತೇ ಬರಲಿಲ್ಲ. ಈಗಲೂ ನಿನಗೆ ಡ್ಯಾನ್ಸ್ ಮೇಲೆ ಎಷ್ಟು ಆಸಕ್ತಿ ಇದೆ ಪೂರ್ಣಿ. ಆದರೆ ನಿನ್ನ ಕಲೆನ ಈ ರೀತಿ 4 ಗೋಡೆ ಮಧ್ಯೆ ವ್ಯರ್ಥ ಮಾಡ್ತಾ ಇದೆಯಲ್ಲ. ನನಗೂ ಮಕ್ಕಳಿಗೆ ಭರತನಾಟ್ಯ ಹೇಳ್ಕೊಡ್ಬೇಕು ಅಂತ ಆಸೆ ಅಮ್ಮ. ಆದರೆ ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕಷ್ಟೆ. ಡಾನ್ಸ್ ಸ್ಕೂಲ್ ಕಟ್ಸೋಣ ಅಂತ ಮಾವನು ಹೇಳಿದ್ರಲ್ವಾ, ಮನೇಲಿ ಹೀಗೆಲ್ಲ ಆಗ್ತಿರೋದಕ್ಕೆ ಸ್ವಲ್ಪ ತಡ ಆಗ್ತಿದೆ ಅಷ್ಟೆ. ನಿಜ ಪೂರ್ಣಿ, ನಿನ್ನ ಕನಸುಗಳೆಲ್ಲ ಈ ರೀತಿ ಕರ್ಗೆ ಹೋಗಬಾರ್ದು. ನೀನು ಅಂದ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ಆಗಬೇಕು. ನಾನು ಮಾಧವ್ ಅವ್ರ ಹತ್ರ ಮಾತಾಡ್ತೀನಿ. ಹನ್ನೆರಡು, 18, 21. ಏನೋ ಇದು ನಿಂದು? ತಾತ ಹೊರಡ್ತೀನಿ. ಏನು ಮಗು ಇಷ್ಟು ಬೇಗ ಹೊರಟಿದ್ಯಾ? ಹೌದು ತಾತ, ಇವತ್ತೊಂದು ಈವೆಂಟ್ ಇದೆ, ಅದಕ್ಕೆ ಬೇಗ ಹೋಗ್ಬೇಕು. 50. ಅಲ್ಲಮ್ಮ, ಇಡೀ ರಾತ್ರಿ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಅಂತ ಕೆಲಸ ಮಾಡ್ತಾ ಇರ್ತೀಯ. ಬೆಳಗ್ಗೆ ಎದ್ರೆ ಹೀಗೆ ಓಡ್ತಾ ಇರ್ತೀಯ. ಹೀಗಾದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು ಮಗು? ಏನು ಆಗಲ್ಲ ತಾತ,
ನಾಮಕರಣ ಖರ್ಚೆಲ್ಲ ನಾನೇ ಮಾಡಬೇಕು ಅಂತ ಆಸೆ ನನಗೆ. ನಾಮಕರಣ ಮಾಡುವಾಗ ಯಾವ ಕುಂದುಕೊರತೆನೂ ಆಗಬಾರ್ದು. ಅದಕ್ಕೆ ಕಷ್ಟಪಟ್ಟಾದರೂ ನಾ ದುಡಿಬೇಕು. ತಾತ, ಮಗುಗೆ ಹೊಸ ಬಟ್ಟೆ ತರಬೇಕು, ಕಾಲಿಗೆ ಗೆಜ್ಜೆ ತರಬೇಕು, ಕೈಗೆ ಬಳೆ ತರಬೇಕು, ಆಮೇಲೆ ತೊಟ್ಲೆಲ್ಲ ಅಲಂಕಾರ ಮಾಡಬೇಕು, ಮತ್ತೆ ಕುತ್ತಿಗೆಗೆ ಸರ ಏನಾದರೂ ತರಬೇಕಲ್ವಾ. ಇದ್ರ ಜೊತೆ ಪೂಜೆ ಸಾಮಗ್ರಿಗಳು, ಫೋಟೋ, ಡೆಕೋರೇಷನ್ನು ತುಂಬ ಖರ್ಚಾಗುತ್ತಲ್ವ ತಾತ. ನಾಮಕರಣಕ್ಕೆ ಇನ್ನು 3 ದಿನ ಇರೋದು ತಾತ. ನಾನೇನಾದರೂ ಇವತ್ತು ಈ ಆರ್ಡರ್ ಮಾಡಿದ್ರೆ ನನಗೆ ಕೈ ತುಂಬ ಹಣ ಸಿಗುತ್ತೆ. ಅದೆಲ್ಲ ಸರಿ ಮಗು, ನಿನ್ನ ಕನಸುಗಳೆಲ್ಲ ಚೆನ್ನಾಗೇ ಇದೆ. ಆದ್ರೆ ಹಾಗಂತ ನಿದ್ದೆಗೆಟ್ಟು ಸರಿ ಸರಿ, ಈಗ ಅದನ್ನೆಲ್ಲ ಮಾತಾಡೋಕೆ ಟೈಮ್ ಇಲ್ಲ ತಾತ. ನಿದ್ದೆ ಏನು 3 ದಿನ ಆದ್ಮೇಲೂ ಮಾಡ್ಬೋದು. ನಾವು ನಿದ್ದೆಗೆಟ್ಟು ದುಡಿತಿದ್ದೀವಿ ಅನ್ನೋದಕ್ಕಿಂತ ನಗ್ತಾ ನಾಮಕರಣ ಮಾಡ್ತೀವಲ್ಲ, ಅದು ಮುಖ್ಯ. ಬರ್ತೀನಿ ತಾತ. ನೋಡಿದ್ಯಾ ಜುಗ, ಈ ಮನೆಯಲ್ಲಿ ಒಂದು ಹುಲ್ಕಡ್ಡಿನ ಇಲ್ಲಿಂದ ಅಲ್ಲಿಗೆ ಎತ್ತು ಹಾಕದೇ ಇದ್ದವಳು ಇವಳು. ಆದ್ರೆ ಈಗ ನೋಡು, ಇಡೀ ಮನೆ ಜವಾಬ್ದಾರಿನೆಲ್ಲ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಇದನ್ನ ನಿಭಾಯಿಸೋಷ್ಟು ಬದಲಾಗಿದ್ದಾಳೆ. ಇನ್ನು ಮುಂದೆ ನನ್ನ ಸೊಸೆ ತುಂಬ ಚೆನ್ನಾಗಿರ್ತಾಳೆ ಬಿಡಿ. ನಿನ್ನ ಸೊಸೆ ಚೆನ್ನಾಗಿರಬೇಕು ಅಂತನೋ ಕಾಳಜಿ ನಿನಗೆ ನಿಜವಾಗ್ಲೂ ಇದ್ದರೆ, ಎಲ್ಲೋ ದೂರದಲ್ಲಿ ಕೆಲಸ ಮಾಡ್ತಿರೋ ನಿನ್ನ ಮಗನ್ನ ಕರೆಸು. ನಿನ್ನ ಕಣ್ಣು ಮುಂದೆನೆ ನಿನ್ನ ಮಗ ಸೊಸೆ ಬಾಳ್ವೆ ಮಾಡಲಿ ಕಣೋ. ಅಲ್ಲ ಕಣೋ, ಈಗ ಇಬ್ಬರು ಹೇಗಿದ್ರೂ ದುಡಿತಿದ್ದಾರಪ್ಪ ಅಲ್ವಾ? ಹೌದು ದತ್ತ ಅವರೇ, ದುಡ್ಡಿನ ಆಸೆಗೆ ಮಗ ಚೆನ್ನಾಗಿ ದುಡಿಲಿ ಅನ್ನೋ ಒಂದು ಕಾರಣಕ್ಕೆ ಯಾವುದೋ ದೂರದ ಊರಿಗೆ ಅವನನ್ನ ಕಳಿಸ್ಬಿಟ್ಟೆ. ಮಗ ಸೊಸೆ ಇಬ್ಬರು ದೂರ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ದತ್ತ ಅವರೇ, ಆದಷ್ಟು ಬೇಗ ನನ್ನ ಮಗನ್ನ ವಾಪಸ್ ಕರೆಸ್ತೀನಿ. ನನ್ನ ಮಗ ಸೊಸೆ ಇಬ್ರು ಮತ್ತೆ ಒಂದಾಗೋಗಿ ಮಾಡ್ತೀನಿ. ಬೇಡ ದೀಪಿಕಾ, ಯಾವಾಗಲೂ ಬೇಡ ಬೇಡ ಅಂತಾನೆ ಇದ್ರೆ ನಿಮ್ಮ ಹೊಟ್ಟೆ ತುಂಬೋದು ಯಾವಾಗ? ನಿಮ್ಮ ದೇಹಕ್ಕೆ ಶಕ್ತಿ ಸಿಗೋದು ಹೇಗೆ? ಈ ಫ್ರೂಟ್ಸ್ ಎಲ್ಲ ತುಂಬಾ ಒಳ್ಳೆಯದು. ಡೆಲಿವರಿ ಇಂಜುರೀಸ್ ರಿಕವರಿ ಆಗೋಕ್ಕೆ ತುಂಬಾ ವೈಟಮಿನ್ಸ್ ಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ತಿನ್ನಬೇಕು. ನಾನು ಏನೇ ಕೊಟ್ಟರು ಬೇಡ ಅಂದರೆ ತಿಂತಿರ್ಬೇಕಷ್ಟೆ. ತಗೊಳ್ಳಿ. ಅಮ್ಮ, ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ನೀನು ಈ ವಿಷಯಗಳೆಲ್ಲ ಯಾವಾಗ ತಿಳ್ಕೊಂಡೆ ಅಂತ ನೋಡ್ತಾ ಇದ್ದೀನಿ. ಸಾರಿ ಅಮ್ಮ, ನಿಮಗೆ ಗೊತ್ತಿರೋಷ್ಟು ನನಗೆ ಗೊತ್ತಿಲ್ಲ. ಆದರೂ ತಿಳುವಳಿಕೆ ಅನ್ನೋದು ಸಮುದ್ರ ಇದ್ದ ಹಾಗೆ. ಅದರಿಂದ ಎಷ್ಟೇ ನೀರು ತಗೊಂಡ್ರು ಅದು ಕಮ್ಮಿನೇ. ನಾವು ಎಷ್ಟೇ ಕಲ್ತಿದ್ದೀವಿ ಅಂತ ಅಂದ್ಕೊಂಡ್ರು ನಮಗೆ ಗೊತ್ತಿಲ್ಲದಿರೋದು ಎಷ್ಟೋ ಇರುತ್ತೆ. ನೀನು ಹೇಳೋದ್ರಿಂದ ನಾನು ತಿಳ್ಕೊಬೋದು, ನಾನು ಹೇಳೋದ್ರಿಂದ ನೀನು ತಿಳ್ಕೊಬೋದು. ನೀನು ಇಷ್ಟೆಲ್ಲ ಹೇಳ್ತಾ ಇರೋದ್ರಿಂದ ನಾನು ತಿಳ್ಕೊಂಡಿರೋದೇನು ಗೊತ್ತಾ? ಏನು? ನಿನಗೆ ಈ ಮನೆಯವ್ರ ಬಗ್ಗೆ, ನನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಅದೆಲ್ಲ ಏನೂ ಇಲ್ಲ ಅಮ್ಮ, ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ದೆ ಅಷ್ಟೆ. ಯಾರಮ್ಮ? ಯಾರು ಬೇಕಾಗಿತ್ತು? ಪೂರ್ಣಿ ಮೇಡಮ್ಮು ಭರತನಾಟ್ಯ ಕಲಿಸ್ತಾರೆ ಅಂತ ಗೊತ್ತಾಯಿತು, ಅದಕ್ಕೆ ನಮ್ಮ ಮಕ್ಕಳನ್ನ ಸೇರಿಸೋಗೋಣ ಅಂತ ಬಂದ್ವಿ. ಪೂರ್ಣಿ, ನೀನು ಭರತನಾಟ್ಯಂ ಹೇಳ್ಕೊಡ್ತೀನಿ ಅಂತ ಹೇಳಿದ್ಯಾ? ಇಲ್ಲಮ್ಮ, ನನಗಿದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ನಾನು ಭರತನಾಟ್ಯ ಹೇಳ್ಕೊಡ್ತೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ನಮ್ಮ ಲೇಡೀಸ್ ವಾಟ್ಸಪ್ ಗ್ರೂಪಲ್ಲಿ ಯಾರೋ ನಿಮ್ಮ ಬಗ್ಗೆ ಹೇಳಿದ್ರು, ಅದಕ್ಕೆ ನಮ್ಮ ಮಕ್ಕಳನ್ನ ಸೇರಿಸೋಣ ಅಂತ ಬಂದ್ವಿ. ಯಾರು ಹೇಳಿದ್ರೆ ಏನಂತೆ ಪೂರ್ಣಿ? ಎಲ್ಲ ನೀನು ಅನ್ಕೊಂಡ ಹಾಗೆ ಆಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಅನ್ನೋ ಆಸೆ ನಿನಗೂ ಇತ್ತು, ಈಗ ಆಸೆ ನೆರವೇರ್ತಾ ಇದೆ. ಒಳ್ಳೇದೇ ಅಲ್ವಾ? ಹೌದಮ್ಮ, ನನಗೂ ತುಂಬ ಖುಷಿ ಆಗ್ತಿದೆ. ಸರಿ,
ನಾಳೆಯಿಂದ ಮಕ್ಳನ್ನ ಕಳಿಸಿ, ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ. ಒಂದು ನಿಮಿಷ, ಆ ನಂಬರ್ ಯಾವುದು ಅಂತ ಹೇಳ್ಬೋದಾ? 77 ಸರಿಮ್ಮ, ನಾಳೆಯಿಂದ ಮಕ್ಕಳನ್ನ ಡ್ಯಾನ್ಸಿಗೆ ಕಳಿಸಿ. ನಮ್ಮ ಪೂರ್ಣಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಳೆ. ಈಗ ಹೋಗಿ ಬನ್ನಿ. ಹಾಗಿದ್ರೆ ಆ ಸ್ವೀಟ್ಸ್ ತರಿಸಿದ್ದು ದೀಪಿಕಾನೇ? ಅಕ್ಕನ ಮೇಲೆ ಇಷ್ಟೆಲ್ಲ ಅಕ್ಕರೆ ಇದ್ರು ಅವಳು ಯಾಕೆ ಹೇಳ್ಕೊತಾ ಇಲ್ಲ? ನಾನೇ ಪೂರ್ಣಿ ಹತ್ರ ದೀಪಿಕಾನೇ ಇದನ್ನೆಲ್ಲ ಮಾಡ್ತಿರೋದು ಅಂತ ಹೇಳ್ಬಿಡ್ಲಾ? ಬೇಡ ಬೇಡ, ದೀಪಿಕಾ ಈಗ ತುಂಬ ಬದಲಾಗಿದ್ದಾಳೆ. ನಾನು ಇದನ್ನೆಲ್ಲ ಹೇಳಿ ಅವರಿಬ್ಬರನ್ನ ಒಂದು ಮಾಡೋದಕ್ಕಿಂತ ಅವರಿಬ್ಬರೇ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಒಂದಾದರೆ ತುಂಬ ಚೆನ್ನಾಗಿರುತ್ತೆ. ಅದೇ ಸರಿ, ಆ ಕ್ಷಣ ಆದಷ್ಟು ಬೇಗ ಬರಲಿ.